ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳು ತುಂಬಾ ಆಕ್ಟಿವ್ ಆಗಿರಲು, ಹಾಗೇನೆ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗಬೇಕು, ಹಾಗೇನೆ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗಬೇಕು ಅಂತ ಅಂದ್ರೆ ನಾವು ಮನೆಯಲ್ಲೇ ಪ್ರೋಟೀನ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಚಿನಿ ಚಿನಿ ಏನ್ ಮಾಡ್ತೀಯ ಈಗ? ಕಣ್ಣು ನೋಡಿದ್ ಬಿಡು, ಯಾರಿಗೂ ಕಣ್ಣು ನೋಡಿದ್ ಬಿಡು. ಮೂತಿ ಅಲ್ಲ, ಕಣ್ಣು ನೋಡಿದ್ ಬಿಡು. ಕಣ್ಣೋಡಿ, ಮೂತಿ ತೋರಿಸ್ತಿದ್ಯಾ? ಕಣ್ಣು ನೋಡಿದ್ ಬಿಡು, ಈಗ ಸಾಕು. ಕಣ್ಣು ನೋಡಿದ್ ಬಿಡಮ್ಮ, ಇನ್ನೊಂದ್ಸಲ ಹೊಡಿದ್ ಬಿಡು, ಇನ್ನೊಂದ್ಸಲ ಹೊಡಿದ್ ಬಿಡು. ಮೂತಿ ತೋರಿಸಿ, ಹೆಂಗಿದೆ? ಮೂತಿ ತೋರಿಸ್ಬಿಡು, ಮೂತಿ ತೋರಿಸ್ಬಿಡು, ಮೂತಿ ತೋರಿಸು. ಅಲ್ಲಿ ಅಲ್ಲಿ ತೋರಿಸು, ಅಲ್ಲಿ ಅಲ್ಲಿ ತೋರಿಸು, ಮೂತಿ ತೋರಿಸು, ಮೂತಿ ತೋರಿಸು. ಇನ್ನೊಂದ್ಸಲ ತೋರಿಸು, ಇನ್ನೊಂದ್ಸಲ ತೋರಿಸ್ಬಿಡಮ್ಮ. ಹೆಂಗೆ ಹೆಂಗೆ ಡೈಲಿ ಒಂದೊಂದು ಆಕ್ಟಿವಿಟೀಸ್, ಅವನಿಗೆ ಡೈಲಿ ಒಂದೊಂದು ಹೇಳ್ಕೊಡೋದು. ಅದನ್ನ ತುಂಬಾ ಬೇಗನೆ ಕ್ಯಾಚ್ ಮಾಡ್ಕೊಂತಾನೆ. ಇನ್ನೊಂದ್ಸಲ ಮಾಡ್ಬಿಡು, ಇನ್ನೊಂದ್ಸಲ ಅಲ್ಲಿ ಅಲ್ಲಿ ಇನ್ನೊಂದ್ಸಲ ಮೂತಿ ತೋರಿಸ್ಬಿಡು. ಕಣ್ಣು ನೋಡಿದ್ ಬಿಡು, ಇನ್ನೊಂದ್ಸಲ ಇನ್ನೊಂದ್ಸಲ ಕಣ್ಣು ನೋಡಿದ್ ಬಿಡು, ಕಣ್ಣು ನೋಡಿದ್ ಬಿಡು. ಎಲ್ಲರಿಗೂ ಕಣ್ಣು ನೋಡಿದ್ ಬಿಡು, ಕಣ್ಣು ನೋಡಿದ್ ಬಿಡು. ಓಕೆ ಫ್ರೆಂಡ್ಸ್, ಬನ್ನಿ ನಾನು ಯಾವ ರೀತಿ ಮಾಡೋದಂತ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಪ್ರೋಟೀನ್ ಪೌಡ್ರನ್ನ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಗೋಡಂಬಿ, ಹಾಗೆಯೇ ಸ್ವಲ್ಪ ವಾಲ್ನಟ್ಸ್ ಆ್ಯಂಡ್ ಪಿಸ್ತಾ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ನಾನು ಒಂದು ಪ್ಯಾನ್ನ ಈ ಥರ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಏನಾದರೂ ನೀರಿದ್ಬಿಟ್ರೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ಯಾನನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ಫಸ್ಟು ಬಾದಾಮಿನ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಬೇಕು. ತುಂಬ ಹೈ ಉರಿನಲ್ಲಿ ಇಟ್ಬಿಟ್ರಂತೂ ಅದು ಸಿದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ ಥರ ಇಷ್ಟು ಕಪ್ಪಗಾದರೆ ಸಾಕು. ತುಂಬ ತೀರಾ ನೀವು ಹುರಿದ್ಬಿಟ್ರೆ ಅದು ಪೌಡ್ರೆಲ್ಲ ಒಂಥರ ಬ್ಲ್ಯಾಕ್ ಥರ ಬಂದ್ಬಿಡುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಮೀಡಿಯಮಾಗಿ ಹುರ್ಕೊಳ್ಬೇಕಾಗತ್ತೆ. ಹಾಗೆಯೇ ನಾನು ನೆಕ್ಸ್ಟು ಗೋಡಂಬಿನ ಕೂಡ ಹಾಕ್ಕೊಂಡು ಅದೇ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ನಾವು ಸ್ವಲ್ಪ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೇಕಾಗತ್ತೆ, ಯಾಕಂದರೆ ಪ್ಯಾನ್ ತುಂಬ ಕಾದಿರುತ್ತಲ್ವಾ. ಸೊ ಈ ಥರ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನೋಡಿ ಎಷ್ಟು ಬೇಗ ಫ್ರೈ ಆಯಿತು. ಇದನ್ನು ಕೂಡ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು ವಾಲ್ನಟ್ಸು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಬೇಗ ಹಾಳಾಗೋದಿಲ್ಲ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಇದನ್ನೆಲ್ಲ ಫುಲ್ಲು ಬಿಸಿಲಿನಲ್ಲಿ ಇಟ್ಬಿಟ್ಟು ಫಸ್ಟು ಎಲ್ಲನೂ ಚೆನ್ನಾಗಿ ಇದು ಡ್ರೈ ಫ್ರೂಟ್ಸ್ ಎಲ್ಲನೂ ಒಣಗಿಸ್ಬೇಕು. ಫಸ್ಟು ಒಣಗಿಸ್ಬಿಟ್ಟು ಆಮೇಲೆ ನೀವು ಈ ಥರ ತಂದುಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆವಾಗ ಹೋಗೋದಿಲ್ಲ, ತುಂಬ ದಿನ ಇರುತ್ತೆ. ನೀವೇನಾರು ಒಣಗಿಸ್ತಾನೆ ಏನಾದರೂ ಹಾಗೆ ಫ್ರೈ ಮಾಡಿಕೊಂಡ್ರೆ ಬೇಗನೆ ಹೋಗ್ಬಿಡುತ್ತೆ. ನಾನು ಹಾಗೆ ಮಾಡಿದ್ದೆ. ಸ್ಟಾರ್ಟಿಂಗ್ ನಾನು ಮಾಡಿದಾಗ ಒಣಗಿಸಿರಲಿಲ್ಲ, ಹಾಗೆಯೇ ತಂದುಬಿಟ್ಟು ಮಾಡಿಕೊಂಡು ಅದು ಸ್ವಲ್ಪ ಹೋಗ್ಬಿಟ್ಟಿತ್ತು. ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ನಾವು ಗ್ರೈಂಡ್ ಮಾಡಬೇಕಾದ್ರೆ. ಸೊ ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಅದನ್ನು ಒಣಗಿಸ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಒಂದು 1/4 ಗಂಟೆ 20 ನಿಮಿಷ ಇದನ್ನು ಆರಲಿಕ್ಕೆ ಬಿಡಬೇಕು. ನೀವು ಬಿಸಿನಲ್ಲೇ ಏನಾದರೂ ಅದನ್ನು ಗ್ರೈಂಡ್ ಮಾಡ್ಕೊಂಬಿಟ್ರೆ ಫುಲ್ಲು ಅದು ಒಂಥರ ಮುದ್ದೆ ಥರ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಒಂಥರ ಫುಲ್ಲು ಗಟ್ಟಿ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಆವಾಗ ಅದನ್ನು ನೀವು ಹಾಲಿಗೆಲ್ಲ ಹಾಕ್ಬಿಟ್ಟು ಕೊಡಲಿಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಇದನ್ನು ಒಂದು 20 ನಿಮಿಷ ಆರಲಿಕ್ಕೆ ಬಿಡಿ, ಓಕೆನಾ? ಒಂದು 20 ನಿಮಿಷ ಅಲ್ಲದೆ ಇದ್ರೂ ಒಂದು ಹಾಫ್ ಆನ್ ಅವರ್ ಆದರೂ ನೀವು ಆರಲಿಕ್ಕೆ ಬಿಡಬೇಕಾಗತ್ತೆ. ಸೊ ನಾನಿಲ್ಲಿ ಪಿಸ್ತಾನು ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಾಗೆಯೇ ಸ್ವಲ್ಪ ಕಡಲೆನೂ ಕೂಡ ಈ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದೇ ಪ್ಲೇಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಇವಾಗ ಆರಲಿಕ್ಕೆ ಬಿಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ನೀವು ಈ ಪ್ರೋಟೀನ್ ಪೌಡ್ರನ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ನೀವೇನು ಪ್ಯಾಕೆಟ್ ತೊಗೊಬಿಡ್ತೀರಾ ಅದೇ ಸೇಮ್ ಇದನ್ನೇ ಹಾಕ್ಬಿಟ್ಟು ಅವರು ಮಾಡಿರ್ತಾರೆ. ಸೊ ನೀವು ಮನೆಯಲ್ಲೇ ಫ್ರೆಶ್ ಆಗಿ ಒಂದು 1 ವೀಕ್ ಇಲ್ಲ 15 ಡೇಸ್ ಒಂದ್ಸಲ ಮಾಡಿಬಿಟ್ಟು ಈ ಥರ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಹಾಗೆಯೇ ಫ್ರೆಂಡ್ಸ್, ನೀವು ಈ ಪ್ರೋಟೀನ್ ಪೌಡ್ರಲ್ಲಿ ಈ ಥರ ವಾಲ್ನಟ್ಸ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಅದು ನೋಡಲಿಕ್ಕೆ ಬ್ರೈನ್ ಥರನೇ ಇದೆ ಅಲ್ವಾ. ಸೊ ನಮ್ಮ ಮಕ್ಕಳದು ಬ್ರೈನ್ ಡೆವಲಪ್ಮೆಂಟ್ ಅದು ಬೇಗನೆ ಫಾಸ್ಟಾಗಿ ಮಾಡುತ್ತೆ. ಹಾಗಾಗಿ ನೀವು ಅದನ್ನು ಸ್ಕಿಪ್ ಮಾಡ್ದೇ ಹಾಕಬೇಕಾಗತ್ತೆ. ಹಾಗೆ ನೋಡಿ, ನಾನು ಅದನ್ನೊಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆರಲಿಕ್ಕೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ನೋಡಿ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಯಿತು. ಇದನ್ನು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ಗೆ ನಾವು ಹಾಕಿಬಿಟ್ಟು ಎತ್ತಿಟ್ಕೊಳ್ಬೇಕು. ಹಾಗೆಯೇ ಫ್ರೆಂಡ್ಸ್ ಇದನ್ನು ನೀವು ಮಕ್ಕಳಿಗೆ ಡೈಲಿ 1 ಸ್ಪೂನ್ ಕೊಡಬೇಕಾಗತ್ತೆ. ಬೆಳಿಗ್ಗೆ ಒಂದು ಅರ್ಧ ಸ್ಪೂನ್ ಕೊಡಿ, ಇಲ್ಲ ಸಂಜೆ ಒಂದು ಅರ್ಧ ಸ್ಪೂನ್ ಕೊಡಿ. ನಾನು ಹಾಗೆ ಮಾಡ್ತಾ ಇರೋದು. ಪಾಪುಗೆ ನಾನು ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೊಡ್ತೀನಿ. ನಾನು ಬೆಳಿಗ್ಗೆ ಅರ್ಧ ಸ್ಪೂನ್ ಮಿಕ್ಸ್ ಮಾಡ್ತೀನಿ, ಸಂಜೆ ಅರ್ಧ ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ ಅವನಿಗೆ. ನೀವು ರಾಗಿ ಸರಿ ಮತ್ತು ಅಕ್ಕಿ ತರಿ ಎಲ್ಲ ಮಾಡ್ತಿರಲ್ಲ, ಅದನ್ನು ಬೇಕಾದ್ರೆ ಅದಕ್ಕೂ ಕೂಡ ನೀವು ಆ್ಯಡ್ ಮಾಡ್ಬೋದು. ಬಟ್ ನಾನು ಆ ರಾಗಿ ತರಿ ಮತ್ತು ಅಕ್ಕಿ ತರಿಲೆಲ್ಲ ಆಲ್ರೆಡಿ ನಾವು ಈ ಥರ ಬಾದಾಮಿನೆಲ್ಲ ಮಿಕ್ಸ್ ಮಾಡಿರೋದ್ರಿಂದ, ಡೈಲಿ ಕೊಡೋದ್ರಿಂದ, ಇದನ್ನು ಹಾಕ್ಬಿಟ್ಟು ಕೊಡೋದ್ರಿಂದ ಸೊ ಮಕ್ಕಳಿಗೆ ಹೀಟ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಅದಕ್ಕೇನು ಹಾಕ್ಕೊಡಲ್ಲ ನಾನು. ಹಾಲಿಗೆ ಮಾತ್ರ ಬೆಳಗ್ಗೆ ಒಂದು ಚಿಕ್ಕ ಕಪ್ಪಷ್ಟು ಅವನಿಗೆ ಹಾಲು ಕೊಡ್ತೀನಿ. ಒಂದು ಇಷ್ಟು ದೊಡ್ಡ ಗ್ಲಾಸಲ್ಲಿ ಅವನಿಗೆ ಹಾಲು ಕೊಟ್ಬಿಟ್ಟು ಅದಕ್ಕೆ ಒಂದು 1/2 ಸ್ಪೂನಷ್ಟು ಈ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಬಿಟ್ಟು ಕೊಡ್ತೀನಿ. ಸಂಜೆ ಮತ್ತೆ ಒಂದು ಕಪ್ ಹಾಲು ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಇನ್ನು ಅರ್ಧ ಸ್ಪೂನ್ನ ನಾನು ಹಾಕ್ಬಿಟ್ಟು ಕೊಡ್ತೀನಿ. ಓಕೆನಾ? ಈಗ ನೋಡಿ ಇದನ್ನು ನಾನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೇಕು. ಇದನ್ನು ನೀವು ಒಂದು 15 ಡೇಸ್ 1 ಮಂತ್ವರೆಗೂ ನೀವು ಯೂಸ್ ಮಾಡ್ಬೋದು. ನೀವು ಅವಾಗವಾಗ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಒಳ್ಳೇದಲ್ವಾ. ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಒಂದು 15 ಡೇಸ್ 1 ವೀಕ್ ಆಗುತ್ತೆ ಅಷ್ಟೇ. ಇದು ಯಾವಾಗಲೂ ನಾನು 15 ಡೇಸ್ ಒನ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ. ಆಲ್ರೆಡಿ ಪೌಡರ್ ಇದೆ, ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಇದನ್ನು ನಾನು ಹೊಸದಾಗಿ ಮಾಡಿಕೊಂಡೆ. ಜಾಸ್ತಿನೂ 1 ಮಂತ್ಗಾಗುವಷ್ಟು ನೀವು ಮಾಡಿಕೊಂಡು ಎತ್ತಿಟ್ಕೊಳ್ಬೋದು. ಬಟ್ ಏನಂತಂದರೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿರಬೇಕು. ಹಾಗೆಯೇ ಇದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಫಸ್ಟು ಒಣಗಿಸ್ಕೊಂಡು ಆಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಎತ್ತಿಡಿ. ಇಲ್ಲಾಂದರೆ ಅದು ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ ಫ್ರೆಂಡ್ಸ್? ನೋಡಿ ಈ ಥರ ಏರ್ಟೈಟ್ ಕಂಟೈನರ್ ಬಾಕ್ಸ್ ಹಾಕ್ಬಿಟ್ಟು ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಗಾಳಿ ಆಡ್ಲಿಕ್ಕೆ ಬಿಟ್ಟರೆ ಅದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದು ಫುಲ್ಲು ಟೈಟಾಗಿರೋದನ್ನ ತೊಗೊಂಡು ಒಂದು ಬಾಕ್ಸ್ನ ಈ ಥರ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಪ್ರೋಟೀನ್ ಪೌಡ್ರನ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಈಸಿ ಇದೆ, ಇದು ತುಂಬ ಸಿಂಪಲ್ ಆಗೂ ಇದೆ. ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನು ನಿಮ್ಮ ಮಕ್ಕಳಿಗೆ ಡೈಲಿ 1 ಟೇಬಲ್ ಸ್ಪೂನ್ ಕೊಡಿ ಸಾಕು, ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ. ಮಾರ್ನಿಂಗ್ ಏನಾದ್ರು ನೀವು ಹಾಲು ಕೊಡ್ತೀರಾ ಅಂತಂದರೆ ಅದಕ್ಕೆ 1/2 ಟೇಬಲ್ ಸ್ಪೂನ್ ಹಾಕಿ, ಸಂಜೆ ಏನಾದರೂ ಹಾಲು ಕೊಡ್ತೀರಾ ಅಂದರೆ ಅದಕ್ಕೆ 1/2 ಟೇಬಲ್ ಸ್ಪೂನ್ ಹಾಕಿ ಕೊಡ್ಬೋದು. ಯಾಕಪ್ಪ ಅಂತಂದರೆ ಜಾಸ್ತಿ ಅದು 1 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಕೊಟ್ಬಿಟ್ರೆ ಮಕ್ಕಳಿಗೆ ಅದು ಬಾದಾಮಿ ಎಲ್ಲ ತುಂಬ ಹೀಟ್ ಅಲ್ವಾ, ಅದು ಹೀಟ್ ಕಂಟೆಂಟ್ ಇರೋದ್ರಿಂದ ಬಾಡಿ ಕೂಡ ತುಂಬಾ ಹೀಟ್ ಆಗುತ್ತೆ. ಸೊ ಮಕ್ಕಳಿಗೂ ಕೂಡ ಬಾಡಿ ಹೀಟ್ ಆಗುತ್ತೆ. ಸೊ ಅದರಿಂದ ನೀವು ಜಾಸ್ತಿ ಅದನ್ನು ಹಾಕ್ಬಿಟ್ಟು ಕೊಡಬೇಡಿ. ನಾನು ನನ್ನ ಮಗನಿಗೆ ಈಗ 1.5 ವರ್ಷ ಅಲ್ವಾ, ಸೊ ಅವನಿಗೆ ಡೈಲಿ 1 ಸ್ಪೂನ್ ಅದನ್ನು ನಾನು ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ತೀನಿ. ಇದರಿಂದ ಅವರ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ವೆಯ್ಟ್ ಗೇನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಅದು ವಾಲ್ನಟ್ಸ್ ನೋಡಿದ್ದೀರಾ ನೀವು? ಅದು ವಾಲ್ನಟ್ಸಲ್ಲಿ ನೋಡಿ ಫುಲ್ಲು ಅದು ಬ್ರೈನ್ ಥರನೇ ಇದೆ ನೋಡಲಿಕ್ಕೆ ಅಲ್ವಾ. ಸೊ ಏನಂದರೆ ಒಂದೊಂದು ಪದಾರ್ಥಗಳು ಕೂಡ ಅದು ಹೇಳುತ್ತೆ, ಇದನ್ನ ತಿನ್ನಿ ನೀವು, ನಾನು ನಿಮಗೆ ಈ ಥರ ಅದರಿಂದ ತುಂಬ ಒಳ್ಳೇದಾಗುತ್ತೆ, ಅಂದರೆ ಅದರಿಂದ ಹೆಲ್ಪ್ ಆಗುತ್ತೆ, ಇದನ್ನು ನೀವು ಈ ಆಹಾರ ಪದಾರ್ಥಗಳನ್ನ ತಿನ್ನಿ ನೀವು, ತುಂಬಾ ಯೂಸ್ಫುಲ್ ಇದು ಅಂತ ಒಂದೊಂದು ಹೇಳುತ್ತೆ. ಅದನ್ನು ನಾವುಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಅಲ್ವಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ. ಯಾವುದಾದ್ರೂ ನೆಕ್ಸ್ಟ್ ಇನ್ನೂ ಬೇರೆ ಥರ ವಿಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.